ಇನ್ನು ಶಿವಣ್ಣ, ನಿಮ್ಮ ಸಿನಿಮಾ ನನ್ನ ಲೈಫಲ್ಲಿ ಒಂದು ಶಾರ್ಟ್ ಲಿಸ್ಟ್ ಮಾಡಿದ್ರೆ ಒಂದು 5 ಟಾಪ್ ಹೀರೋಗಳು ನಾನು ಫಸ್ಟೇ ನೋಡಲೇಬೇಕು ಅಂತ ಡಿಸೈಡ್ ಮಾಡಿರೋ ಟಾಪ್ 5 ನೀವು ಇದ್ದೇ ಇರ್ತಾರೆ ಯಾವತ್ತು. ಭೈರತಿರಣಗಳು ಕೂಡ ನಾನು ಫಸ್ಟೇನೆ ನೋಡಿದ್ದೀನಿ. ಸೊ ನನಗೇನು ಅನ್ಸಿದ್ದು ಅಂದರೆ, ನಿಮ್ಮ ಸಿನಿಮಾಗಳು ನಾರ್ಮಲಿ ಇಂಥ ಮಾಸ್ ಸಿನಿಮಾಗಳು ಸುಮ್ಮನೆ ಕೂತ್ಕೊಂಡು ನೋಡೋಕ್ಕಾಗಲ್ಲ. ವಿಜುವಲ್ ಹೊಡಿತಾ ಇರ್ತೀವಿ, ಅಲ್ಲಲ್ಲಿ ಎಲಿವೇಶನ್. ಸ್ಟಾರ್ಟಿಂಗ್ ಒಂದಷ್ಟು ಪೋರ್ಷನ್ ಈ ಲಾಯರ್ ಪಾತ್ರ ಬಂದಾಗ ನಾವು ವೆಯ್ಟ್ ಮಾಡ್ತಾ ಇರ್ತೀವಿ ಯಾವಾಗ ಆ ಒಂದು ವಾಲ್ಕನೋ ಎರಪ್ಟ್ ಆಗುತ್ತೆ ಅಂತ. ಸೊ ಆ ಪಾತ್ರ ಕಾಮ್ ಅಂಡ್ ತುಂಬ ಕಂಪೋಸ್ಡ್ ಆಗಿರುವಂಥ ಒಬ್ಬ ಲಾಯರ್ ಅಲ್ಲಿಂದ ಎರಪ್ಟ್ ಆಗೋ ತನಕ ನಿಮ್ಗೆ ಅಲ್ಲಿವರೆಗೆ ಹೇಗಿತ್ತು ಚಾಲೆಂಜ್ ಅಂತ ಒಬ್ಬ ಲಾಯರ್ ಆಗಿ ಪಾರ್ಟ್ ಮಾಡೋದು? ಆಕ್ಚುಲಿ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಒನ್. ಯಾಕಂದ್ರೆ ಭಾರತೀರಣಗಳು ಫಸ್ಟ್ ಇಂದ ರೈಸ್ ಆಗಿರಲ್ಲ. ಇಟ್ ವಾಸ್ ದ ರೈಸ್ ಆಫ್ ಭಾರತೀರಣಗಳು. ಭಾರತೀರಣಗಳನ್ನ ವೆಲ್ ರೈಸ್ಡ್ ಭಾರತೀರಣಗಳನ್ನ ಮಫ್ತಿಲಿ ತೋರಿಸ್ಬಿಟ್ರು. ಅಲ್ಟಿಮೇಟ್ ಅಂದ್ರೆ ಅಷ್ಟು ಕ್ರೂರಿ, ಒಂದು ರಾಕ್ಷಸನಲ್ಲಿ ಒಬ್ಬ ರಕ್ಷಕ ಇದ್ದಾನೆ ಅನ್ನಂತ. ಇದಾದ್ಮೇಲೆ ಹೆಂಗೆ ಅವ್ನ ಜೀವನ ಸ್ಟಾರ್ಟ್ ಆಯ್ತು, ವಾಟ್ ವಾಸ್ ದ ಮೇನ್ ಅಂಬಿಷನ್ ಔಟ್ ಆಫ್ ಇಟ್, ಅದನ್ನ ಎಷ್ಟು ಚೆನ್ನಾಗಿ ಅವರು ತಂದೆ ಅಂಬಿಷನ್ನ ಮಗ ತಗೊಂಡು ಹಿಂಗಪ್ಪ ಹಿಂಗ ಅದು ಬಂದು ಅವನು ಅಲ್ಲಿ ಹೋದಾಗ ಹೌ ವಿ ಫೀಲ್ಸ್, ಹೌ ವಿ ಗೋಸ್ ಟು ಜೈಲ್ ಫಾರ್ ದ ಸೇಕ್ಸ್ ಆಫ್ ಪೀಪಲ್. 12 ವರ್ಷ 13 ವರ್ಷದ ಹುಡುಗ ಜೈಲ್ಗೆ ಹೋಗ್ತಾನೆ ಅಂದ್ರೆ ಎಷ್ಟು ಮಟ್ಟಿಗೆ ಒಂದು ಇರಬೇಕು, ಅದು ಓಲ್ ಗೌರ್ಮೆಂಟ್ ತಿರುಗಿ ನೋಡೋಂಥ ವಿಷಯ ಅದು. ಸೊ ಅಷ್ಟು ಚೆನ್ನಾಗಿ ಅದು ಅಡಾಪ್ಟ್ ಮಾಡೋ ಹೊರಡೆ ಬಂದಾಗ ಈ ಕಮ್ಸ್ ಇಸ್ ಎ ವೆರಿ ನೈಸ್ ಪೊಲೈಟ್ ಸಾಫ್ಟ್ ಬಂದು ಅವನಿಗೂ ತಂಗಿ ಇದ್ದಾಳೆ, ವೆಯ್ಟ್ ಮಾಡ್ತಿದ್ದಾರೆ. ಇಷ್ಟೋ ವರ್ಷ ಆಯ್ತು ತಂಗಿ ನೋಡಿ, ಆ ಒಂದು ಪ್ರೀತಿ ಇರ್ಬೋದು. ಬಂದಮೇಲೆ ಚೇಂಜ್ ಆಗಿದೆ ರೋಣಪುರ ಚೆನ್ನಾಗಿ, ಬಟ್ ಏನೋ ಒಂದು ಡ್ರಾಬ್ಯಾಕ್ ಇದೆ. ಈ ಗೋಸ್ ಆಮೇಲೆ ಆ ಸ್ಟ್ರೀಟ್ ಸೆಟ್ಸು, ಆ ವಾಕಿಂಗ್ಲಿ ಅವನು ಹೆಂಗ್ ಕ್ರಿಯೇಟ್ ಮಾಡ್ತಾನೆ, ಏನಾಗಿದೆ, ವಾಟ್ ಈಸ್ ಗೋಯಿಂಗ್ ಆನ್ ಇನ್ ದಿಸ್ ಪ್ಲೇ. ಆಮೇಲೆ ಒಂದು ಡಾಕ್ಟರ್ ಬರ್ತಾರೆ ರುಕ್ಮಿಣಿ ವಸಂತ್ ಅವರು, ಅದು ಎಷ್ಟು ಚೆನ್ನಾಗಿ ಎಸ್ಟಾಬ್ಲಿಷ್ ಆಗಿದೆ. ಸೊ ಬ್ಯೂಟಿಫುಲಿ ದಟ್ ಜೆಲ್ಲಿಂಗ್ ವಿತ್ ಆಲ್ ದೀಸ್ ಕ್ಯಾರೆಕ್ಟರ್ಸ್. ಅವನಲ್ಲಿ ತಂಗಿ ಇದ್ದಾಳೆ, ರುಕ್ಮಿಣಿ ವಸಂತ್ ಅಂತ ಒಂದು ಸೋ ಕಾಲ್ಡ್ ಹೀರೋಯಿನ್, ಒಂದು ಏನದು ಒಂದು ಲವ್ ಕ್ಯಾರೆಕ್ಟರ್, ಲೇಡಿ ಲವ್ ಕ್ಯಾರೆಕ್ಟರ್, ಮೆಚ್ಯೂರ್ಡ್ ಲೇಡಿ ಲವ್ ಕ್ಯಾರೆಕ್ಟರ್. ಅವರಿಬ್ಬರಲ್ಲೇ ಒಂದು ಮನಸ್ಸಲ್ಲಿ ಒಂದು ಇದು, ಯಾಕೆ ಆ ಕ್ಯಾರೆಕ್ಟರ್ ತುಂಬ ಎಲಿವೇಟ್ ಮಾಡಿದ್ರು ಕಷ್ಟ ಆಗ್ಬಿಡುತ್ತೆ. ಬೇರೆ ಥರವಾಗೇನು ಈ ಸಾಂಗ್ಸ್ ಇಟ್ಕೊಂಡು ಮಾಡೋದು ಅದು ಇದು ಕೊಡಲ್ಲ. ಬಟ್ ದ ವೇ ಶಿ ಹ್ಯಾಸ್ ಕ್ಯಾರಿಡ್, ಅದಕ್ಕೆ ತುಂಬಾನೇ ಅವ್ರ ಕ್ಯಾರೆಕ್ಟರ್ ಎಷ್ಟು ಬೇಕೋ ಅಷ್ಟಕ್ಕೆ ನಾವು ಯೂಸ್ ಮಾಡಿದ್ವಿ. ಇಲ್ಲಾಂದ್ರೆ ರುಕ್ಮಿಣಿ ವಸಂತ್ ಅವರು ಇನ್ನೂ ಚೆನ್ನಾಗಿ ಯೂಸ್ ಮಾಡಿದ್ವಿ, ಬಟ್ ನಾಟ್ ನೆಸಸರಿ ಅಂತ ಅನಿಸ್ತು. ಬಟ್ ಎಷ್ಟು ಬೇಕೋ ಅದನ್ನ ಭಾಳ ಎಸ್ಟಾಬ್ಲಿಷ್ಮೆಂಟ್ ಮಾಡಿ ಆಕೆ ಬಂದು ಲಾಸ್ಟ್ ಹೋದಾಗ ಸ್ಯಾಕ್ರಿಫೈಸ್ ಮಾಡ್ತೀವಿ. ಸೊ ಈ ಪಾತ್ರ ಸ್ಲೋ ಬಿಲ್ಡಪ್ ಆದಾಗ ಎಷ್ಟು ಚೆನ್ನಾಗಿರುತ್ತೆ. ಆ ಸ್ಲೋಲಿ ಎಲ್ಲಿ ಸೋಲ್ತಾ ಒಂದು ಫೈನ್ ಡೇ ದಟ್ ಎಮೋಷನ್ ಇದರಿಂದ ಇಂಟರ್ವಲ್ ಬ್ಲಾಕ್ಲಿ ಹೌ ಇಟ್ ಟರ್ನ್ಸ್. ಎಲ್ಲದಕ್ಕೂ ಒಂದು ಲಾಜಿಕ್ ಇಟ್ಟಿದ್ದಾರೆ. ಆ ಬ್ಲ್ಯಾಕ್ ಡ್ರೆಸ್ ಬರೋದು ಹೆಂಗೆ, ಇವನು ಯಾರು ಕಾವಲಿಗ ಅಂತ ಯಾತಕ್ಕೆ ಅನ್ಸ್ಕೊತಾನೆ. when it's not after when he rises like Bharatanagal, he is Kamaliga from when he was lawyer. Allinda ಹೆಂಗೆ how he state of mind ಕಳ್ಕೊಂಡು he becomes that so called underworld or dawn. ಅದನ್ನ ಬಹಳ ಚೆನ್ನಾಗಿ ತುಂಬಾ ಅದ್ಭುತವಾಗಿ ಮಾಡಿದ್ರು. ಸೊ that was a kick. ಅಂದ್ರೆ ಅಲ್ಲಿ ಒಂದು ಸಾಫ್ಟ್ನೆಸ್ ಇದೆ, ಒಂದು ಎಮೋಷನಲ್ ಪಾಯಿಂಟ್ ಇದೆ. ನನ್ನ ಕ್ರಿಮಿನಲ್ ಅಂತಾರೆ, ನಾನು ಯಾತಕ್ಕೆ ಆಯ್ತು, ನನ್ನ ಜನಗಳಿಗೋಸ್ಕರ ಹೋರಾಡಿದ ಕ್ರಿಮಿನಲ್ ಆದ್ರೆ ಇವರೆಲ್ಲ ಯಾರು? ದಟ್ ಎಮೋಷನಲ್ ಪಾಯಿಂಟ್ ಅಂದ್ರೆ ಸಮ್ವೇರ್ ದಟ್ ಕ್ಯಾರೆಕ್ಟರ್ ಟಚಸ್. ಅದಕ್ಕೆ ಹೇಳಿದ ಹೃದಯದೊಳಗಡೆ ಹೋಗ್ತಾರೆ ಕ್ಯಾರೆಕ್ಟರ್. ಸುಮ್ಮನೆ ಆಗಲ್ಲ ಅವ್ನು ಭೈರತಿರಣಗಳು. ಅವನ ಜನಗಳಿಗೋಸ್ಕರ ಆಗಿ ಅವ್ನು ಸ್ಯಾಕ್ರಿಫೈಸ್ ಮಾಡಿದಾಗಲೂ ಒಂದು ಪರ್ಪಸ್ ಇದೆ. ಅಂಡ್ ಹೀರೋಯಿನ್ ಬಂದ್ಬಿಟ್ಟು ನಾನು ಅಂದ್ರೆ ಒಂದೇ ನನಗೆ ಅಷ್ಟು ಇದು ಆಗಲ್ಲ. ಎವ್ರಿಬಡಿ ದಟ್ ಸೋ ಲವ್ಲಿ ಜಸ್ಟಿಫಿಕೇಶನ್. ಜೊತೆಗೆ ಶಿವಣ್ಣ, ನನಗೆ ಭಾಳ ಡೀಟೇಲಿಂಗ್ ಇದೆಯಲ್ಲ, ನರ್ತನ್ ಅವ್ರ ಡೀಟೇಲಿಂಗ್. ನೀವು ಆ ಒಂದು ಮೆಟಲ್ ಪೀಸ್ ಇರುತ್ತೆ, ಜಸ್ಟಿಸ್ ಅನ್ನೋದಿರುತ್ತೆ. ನಾನು ತುಂಬ ಹೇಳಿದ್ರೆ ಸ್ಪಾಯ್ಲರ್ಸ್ ಆಗಿಬಿಡುತ್ತೆ, ಬಟ್ ಕಥೆಯನ್ನು ಬಿಟ್ಕೊಡುವಂಥದ್ದಲ್ಲ. ಅದನ್ನು ನೀವು ಅಲ್ಲಿ ತಗೊಳ್ಳುವಂಥ ಟೈಮ್ ಇರ್ಬೋದು. ಅದಾದ್ಮೇಲೆ ನೆಕ್ಸ್ಟ್ ಒಂದು ಸೀನ್ ಬರುತ್ತೆ, ಆ ಮೆಟಲ್ ಪೀಸ್ ಏನಾಗುತ್ತೆ ನೆಕ್ಸ್ಟ್ ಅಂತ. ಆ ಡೀಟೇಲಿಂಗ್ ಇದೆಯಲ್ಲ, ಲಾ ಇಂದ ಆಗದೆ ಇರೋದನ್ನ ನಾನು ಲಾಂಗ್ ಅಲ್ಲಿ ಪ್ರೂವ್ ಮಾಡ್ತೀನಿ ಅನ್ನೋ ರೀತಿಯಾಗಿ. ಸೊ ಅದು ಆ ಡೀಟೇಲಿಂಗ್ ನಂಗೆ ತುಂಬಾ ಇಷ್ಟ ಆಯ್ತು. ಎಷ್ಟು ಮಟ್ಟಿಗೆ ಅಂತಂದ್ರೆ ಆ ಮೆಟಲ್ ಅಲ್ಲಾಡುವಂತ ಸೌಂಡ್ ಇರ್ಬೋದು, ಥಿಯೇಟರ್ ಕೇಳಿದಾಗ ಆ ವೈಬ್ರೇಷನ್ ತುಂಬಾ ಇಷ್ಟ ಆಯ್ತು. ಅವನೊಂದು ಸಣ್ಣ ಮೈನ್ಯೂಟ್ ಡೀಟೇಲ್ಸ್ ಅಂದ್ರೆ ಆತ ಪ್ರತಿ ಒಂದು ಬರೀ ದೃಶ್ಯಗಳಲ್ಲಿ ಮಾತ್ರ ಅಲ್ಲ, ಪ್ರತಿ ಒಂದು ಕ್ಯಾರೆಕ್ಟರ್ ಅಲ್ಲೂ ಚಿಕ್ಕ ಕ್ಯಾರೆಕ್ಟರ್ ಆದ್ರೂ ಅದನ್ನ ಬಹಳ ಚೆನ್ನಾಗಿ ಎಸ್ಟಾಬ್ಲಿಷ್ ಮಾಡ್ತಾರೆ. ಅಂದ್ರೆ ಕೆಲವು ಫಿಲ್ಮ್ಲಿ ವರ್ಕೌಟ್ ಆಗುತ್ತೆ, ಕೆಲವು ಫಿಲ್ಮ್ ವರ್ಕೌಟ್ ಆಗಲ್ಲ. ಬಟ್ ಈ ಫಿಲ್ಮ್ಲಿ ಯಾಕೆ ವರ್ಕೌಟ್ ಆಗುತ್ತೆ ಅಂದ್ರೆ ಇಟ್ ಈಸ್ ಫಾರ್ ದ ಪೀಪಲ್. ಇಟ್ಸ್ ಫಾರ್ ದ ಪೀಪಲ್. ವೈ ಹಿ ವಾಂಟ್ಸ್ ಡೂ ಫಾರ್ ದ ಪೀಪಲ್. ಒಂದು ಒಳ್ಳೆ ಧ್ಯೇಯ ಇದೆ, ಏಮ್ ಇದೆ, ಅಂಬಿಷನ್ ಇದೆ. ಅದನ್ನ ಫಸ್ಟ್ ಇಂದ ಹೇಳ್ತಾ ಬಂದ್ರೆ ಇಟ್ಸ್ ನಾಟ್ ಅ ರಿವೆಂಜ್ ಸ್ಟೋರಿ. ಒಬ್ಬನಿಗೆ ಅಂಬಿಷನ್ ಮೇಲೆ ಆಸೆ ಇದ್ರೆ ಒಬ್ಬನಿಗೆ ಹಣದ ಮೇಲೆ ಆಸೆ ಇರುತ್ತೆ. ಅದಕ್ಕೆ ಲಾಸ್ಟ್ ಹೇಳ್ತಾನೆ
ನಿನಗೆ ನಿನ್ನ ಈ ಮಣ್ಣ ಕೇವಲ 2 ಸೆಕೆಂಡ್ ನಿನ್ನ ಕೈಲಿ ಇಡಕ್ಕೆ ಬಿಡಲಿಲ್ಲ, ಇನ್ನು ಋಣಪುರ ಬಿಡ್ತೀನ. ಈ ಮಣ್ಣು ನಿನಗೆ ಹಣ, ನಿನಗೆ ಬರೀ ಹಣ, ಆದರೆ ಈ ಮಣ್ಣು ನನಗೆ ಸಾವಿರಾರು ಜನರ ಪ್ರಾಣ ಅಂತ. ಸಿ ಲಾಟ್ ಆಫ್ ಥಿಂಗ್ಸ್ ಆರ್ ದೇರ್ ವೇರ್ ದಟ್ ಕ್ಯಾರೆಕ್ಟರ್ ಎಮರ್ಜಸ್ ಆಸ್ ಎ ಗಾಡ್. ಅದನ್ನ ಭಾಳ ಚೆನ್ನಾಗಿ ವರ್ಕೌಟ್ ಮಾಡಿ ನನಗೆ ಅದು ತುಂಬಾನೇ, ಅದಕ್ಕೆ ಡೀಟೇಲಿಂಗ್ ನರ್ತಂದು ಭಾಳ ಜೊತೆಲಿ ಅವ್ರು DOP ಅವರು ಇದು ಏನು ಬೇಕು ಆ ಎಮೋಷನ್ ಜೊತೆಲಿ ಮ್ಯೂಸಿಕ್ ಡೈರೆಕ್ಟರ್. ಸೊ ಆಲ್ ದಿ 3 pillars ವಿತ್ ಪ್ರೊಡ್ಯೂಸರ್ ಅನದರ್ ಪಿಲ್ಲರ್. ಸೊ ಈ 4 ಜನ ಪಿಲ್ಲರ್ನ ಹೋಲ್ಡ್ ಮಾಡಿದ್ದಾರೆ ಅಸ್ತಿ ಮಾಡ್ತಾರೆ. ಗೀತಾ ಇರ್ಬೋದು, ಗೀತಾ ಪಿಕ್ಚರ್ಸ್ಲಿ ಏನೇ ಬಂದರೂ ಯಾತಿಗೆ ಮಾಡ್ತೀವಿ, ಯಾತಿಗೆ ಖರ್ಚು ಮಾಡ್ತೀವಿ ಅನ್ನೋದು, ಏನಾಗುತ್ತೆ ಆಮೇಲೆ ದುಡ್ಡು ಹೆಂಗೆ ಬರುತ್ತೆ ಬರಲ್ಲ ಅದನ್ನು ಕೇರ್ ಮಾಡಲ್ಲ. ಅಂದರೆ ಒಳ್ಳೆ ಸಿನಿಮಾ ಮಾಡಬೇಕು. ಇವತ್ತು ನಮಗೆ ಗಳಿಕೆ ಎಷ್ಟಾಯ್ತು ಅದನ್ನು ಕೇಳ್ತೀವಿ, ನೋ ಗಳಿಕೆ ಬಿಡಿ, ಅದು ಪಿಕ್ಚರ್ ಚೆನ್ನಾಗಿ ತಾನಾಗೆ ಆಗುತ್ತೆ. ಜನ ಒಂದು ಸತಿ ಅಯ್ಯೋ ಈ ಒಳ್ಳೆ ಸಿನಿಮಾ ನೋಡ್ಬೇಕನ್ನೋ ಒಂದು ಯಾವಾಗ ನುಗ್ತೀವೋ, ಅವ್ರ ಮನಸ್ಸೊಳಗೆ ನುಗ್ತೀವೋ ಆವಾಗ ಪಿಕ್ಚರ್ ತಾನಾಗೆ ನುಗ್ಕೊಂಡು ಹೋಗುತ್ತೆ. ನಾವೇನು ಕಷ್ಟಪಡಬೇಕಾಗಿಲ್ಲ, ಅದನ್ನು ತಾನಾಗೆ ಬರುತ್ತೆ. ಅದು ಭರವಸೆ ಬೇಕು, ಟ್ರಸ್ಟ್ ಬೇಕು. ಒಂದೊಂದ್ಸತಿ ಟ್ರಸ್ಟ್ ಉಲ್ಟಾ ಆಗ್ಬೋದು, ಬಟ್ ವಿ ಹ್ಯಾವ್ ಟು ವೆಯ್ಟ್ ಫಾರ್ ದಟ್. ಆ ಟ್ರಸ್ಟ್ನ ಉಳಿಸ್ಕೊಳ್ಳೋಕೆ ವೆಯ್ಟ್ ಮಾಡಬೇಕು. ಸೊ ರಣಗಲ್ ವೆಯ್ಟ್ ಮಾಡ್ತು ಅಂತ ಕಾಣುತ್ತೆ. ಅದಕ್ಕೆ ಇವತ್ತು ಇಷ್ಟರ ಮಟ್ಟಿಗೆ ಡೈರೆಕ್ಟರ್ಗಾಗಲಿ ಪ್ರೊಡಕ್ಷನ್ ಸೈಡ್ಗಾಗಲಿ ನಮಗೆ ನಮ್ಮ ಪ್ರೊಡಕ್ಷನಿಂದ ಬಂದಿರೋದು, ಯಾಕಂದ್ರೆ ನಮ್ಮ ತಾಯಿ ಪ್ರೊಡಕ್ಷನ್ ಮಾಡ್ತಾ ಇದ್ದು. ಸೊ ಇವತ್ತು ನಮ್ಮ ನೋಡಿ 2 ಹೆಣ್ಣೇನೆ, ಒಂದು ತಾಯಿ, ಒಂದು ಕಣ್ಣು ಹೆಂಡತಿ. ಸೊ 2 ಜಡ್ಜಸ್, ಬಿಕಾಸ್ ದಟ್ ಇಸ್ ಶಕ್ತಿ. ಆಮೇಲೆ ಆ ಕಾವಲಿಗ ಸಾಂಗ್ ಬಂದಿರೋದಕ್ಕೂ ಆ ಶಕ್ತಿಧಾಮ ಅಂತ ಒಂದು ವ್ಯವಸ್ಥೆ ನಡೆಸಿದ್ದಕ್ಕೂ ಎಲ್ಲೋ ಒಂದು ಕಡೆ ವೈಯಕ್ತಿಕವಾಗಿ ವಿ ಗೆಟ್ ಇನ್ವಾಲ್ವ್ಡ್ ಇನ್ ದಟ್. ಕನೆಕ್ಟ್ ಆಗ್ತೈತೆ.